ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೀಮಿತವಾಗಿದ್ದಲ್ಲ. ಕನ್ನಡ ನೆಲ ಜಲ ಭಾಷೆಯ ವಿಚಾರಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ಒಗ್ಗಟ್ಟಾಗಬೇಕು ಎಂದು ಹಾಸನ ಜಿಲ್ಲಾ ಕರವೇ ಅಧ್ಯಕ್ಷರಾದ ಸಿಡಿ ಮನುಕುಮಾರ್ ಹೇಳಿದರು. ಸಕಲೇಶಪುರ ತಾಲೂಕು ಕರವೇ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಾಸನ ಜಿಲ್ಲಾ ಅಧ್ಯಕ್ಷರಾದ ಸಿಡಿ ಮನುಕುಮಾರ್ ನೇತೃತ್ವದಲ್ಲಿ ಲಯನ್ಸ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರವೇ ಹಾಸನ ಜಿಲ್ಲಾ ಉಪಾಧ್ಯಕ್ಷರಾದ ಸೀತಾರಾಮ್ ಮಾತನಾಡಿ, ಜಿಲ್ಲೆಯಲ್ಲಿ ಮನುಕುಮಾರ್ಗೆ ಕೊಡುತ್ತಿರುವ ಸಹಕಾರವನ್ನು ನೂತನ ಸಕಲೇಶಪುರ ತಾಲೂಕು ಕರವೇ ಅಧ್ಯಕ್ಷರಾದ ಗಗನ್ ಹಡ್ಲಳ್ಳಿ ಅವರಿಗೆ ಕೊಡಿ ಎಂದು ಹೇಳಿದರು. ಈ ತಾಲೂಕಿನ ಅನೇಕ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಂಘಟನೆ ಕ್ರಿಯಾಶೀಲವಾಗಿ ಕೆಲಸ ಮಾಡಲು ಸಹಕಾರವಾಗಲಿದೆ. ಎಲ್ಲ ನೂತನ ಪದಾಧಿಕಾರಿಗಳು ಸಮಾಜಕ್ಕೆ ಪಾರದರ್ಶಕವಾಗಿ ಕೆಲಸ ಮಾಡುವಂತಾಗಲಿ ಎಂದು ಹೇಳಿದರು. ಬಿಜೆಪಿ ಕಾಂಗ್ರೆಸ್ ಇರಲಿ, ಅವರು ಸ್ವಾರ್ಥಕ್ಕೋಸ್ಕರ ಇವತ್ತು ನಾಟನ ಬಲಿಪುಡ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಒಂದು ಹೇಳಿಕೆ ಕೊಟ್ಬಿಡ್ತಾರೆ, ಬಿಟ್ಬಿಡ್ತಾರೆ, ಮತ್ತೆ ಅದನ್ನ ಇದು ಮಾಡಲ್ಲ. ಇವತ್ತೇನಾರ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ಕೊಂಡು ಗೊತ್ತಾದ್ರೆ ತಕ್ಷಣವೇ ಬೀದಿಗಿಳಿಯತಕ್ಕಂಥ ಸಂಘಟನೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತ ಸರ್ಕಾರ ಕನ್ನಡದಲ್ಲಿ ನಾಮಫಲಕ ಅಳವಡಿಸಬೇಕು ಅಂತ ಒಂದು ಕಾನೂನು ಜಾರಿಯಲ್ಲಿದ್ರೂ ಸಹ ಬೆಂಗಳೂರಲ್ಲಿ ಯಾವುದೇ ಒಂದು ನಾಮಫಲಕನ ಕನ್ನಡದಲ್ಲಿ ಅಳವಡಿಸ್ತಿರಲಿಲ್ಲ. ತುಂಬಾ ಹೋರಾಟಗಳಾಗಿ ನಂತರದಲ್ಲಿ ಯಾವತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕ್ರಾಂತಿಕಾರಿ ಹೋರಾಟಕ್ಕೆ ಕೈ ಹಾಕಿತು, ಅವತ್ತ ಇಡೀ ಬೆಂಗಳೂರಲ್ಲಿ ಇರ್ತಕ್ಕಂಥ ನಾಮಫಲಕ ಎಲ್ಲ ಧ್ವಂಸ ಅದು. ಆ ತಕ್ಷಣನೇ ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣನೇ ಕಾನೂನನ್ನ ಜಾರಿಗೊಳಿಸಬೇಕು, ತಕ್ಷಣನೇ ಎಲ್ಲಾ ಕಡೆಯಲ್ಲೂ 60 ಭಾಗದಷ್ಟು ಕನ್ನಡ ನಾಮಫಲಕ ಅಳವಡಿಸಬೇಕು ಅಂತ ಆದೇಶ ಮಾಡಿ ಅವತ್ತ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಯಲ್ಲೂ ಸಹ ಇವತ್ತ ಕನ್ನಡ ನಾಮ. ನೂತನ ಅಧ್ಯಕ್ಷರಾದ ಗಗನ್ ಹಡ್ಲಳ್ಳಿ ಮಾತನಾಡುತ್ತಾ, ನಾಡು ನುಡಿ ಜಲ ವಿಚಾರದಲ್ಲಿ ಮುಂದಿನ ದಿನದಲ್ಲಿ ನಮ್ಮ ಸಂಘಟನೆಯಿಂದ ಹಮ್ಮಿಕೊಳ್ಳುವ ಹೋರಾಟಕ್ಕೆ ಎಲ್ಲರ ಬೆಂಬಲ ಇರಲಿ ಎಂದು ಹೇಳಿದರು. ಸಂಘಟನೆ ಮುಖ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಎಲ್ರಿಗೂ ದುಡ್ಡಿದ ತಕ್ಷಣ ಸಂಘಟನೆ ಮಾಡ್ಲಿಕ್ಕಾಗಲ್ಲ, ದುಡ್ಡಿದ ತಕ್ಷಣ ಸಹಾಯ ಮಾಡ್ಲಿಕ್ಕಾಗಲ್ಲ. ಈ ಏನು ಸೇವೆ ಅಂತಕ್ಕಂಥ ಇದೆಯಲ್ಲ, ಇದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸಂಘಟನೆ ಒಳಗಡೆ ಬಂದಾಗ ಒಂದು ಸೇವೆ ಮಾಡಲಿಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ನೆಲ ಜಲಕ್ಕೆ, ನಾಡು ನುಡಿಗೆ ಏನಾದ್ರು ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾವೆಲ್ಲ 100 ಜನ ಕಾರ್ಯಕರ್ತರು ನಿಂತು ಏಕೈಕವಾಗಿ ಹೋರಾಟ ಮಾಡೋದ್ರಿಂದ ನಮಗೆ ಒಂದು ಫಲ ಸಿಗುತ್ತೆ. ಇವತ್ತು ನಮ್ಮ ಸರೋಜಿನಿ ಮಹಿಷಿ ವರದಿ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆತಕ್ಕಂಥ ಒಂದು ಹೋರಾಟ ಬಹಳ ವರ್ಷಗಳಿಂದ ಮಾಡ್ತಿದ್ದಾರೆ. ಅದಕ್ಕೆ ಜಯ ಸಿಗುತ್ತೆ. ತಮ್ಮೆಲ್ಲರೂ ಹೋರಾಟಗಳು ನಾವೆಲ್ಲರೂ ಅವರಿಗೆ ಕೈ ಜೋಡಿಸೋಣ ಅಂತ ಕೇಳ್ಕೊಳ್ತೀವಿ. ಯಾಕೆಂದ್ರೆ ಕನ್ನಡಿಗರಿಗೆ ಮೀಸಲಾತಿಯನ್ನ ಕೇಳ್ತಿದ್ದಾರೆ. ನಾರಾಯಣಗೌಡರು 25 ವರ್ಷಗಳಿಂದನೂ ಸರೋಜಿನಿ ಮಹಿಷಿ ವರದಿಯನ್ನು ಒತ್ತಾಯ ಮಾಡ್ಕೊಂಡು ಬಂದಿದ್ದಾರೆ. ಏಕೈಕ ಸಂಘಟನೆ ಅದು ನಾರಾಯಣಗೌಡರ ಸಂಘಟನೆ. ಯಾಕೆಂದ್ರೆ ಒಂದು ಹೆಜ್ಜೆ ಮುಂದೆದ್ದು ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಯಾವುದೇ ಇಲಾಖೆಗಳು ಯಾರೇ ಭ್ರಷ್ಟಾಧಿಕಾರಿಗಳಿದ್ರೂ ಕೂಡ ಅವರ ವಿರುದ್ಧ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗ್ತದೆ. ಆ ಒಂದು ಕಾರ್ಯದಲ್ಲಿ ತಾವೆಲ್ಲ ಕೂಡ ತೊಡಗಿ ಅಂತ ಹೇಳ್ತಾ, ಈಗೇನು ರಕ್ಷಣಾ ವೇದಿಕೆಗೆ ನೂತನವಾಗಿ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಳ್ಳೋಕೆ ಬಂದಿದ್ದೀರಿ. ನಾವೆಲ್ಲರೂ ಕೂಡ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಈ ಸಂಘಟನೆಗೆ ಯಾವುದೇ ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ನಾರಾಯಣಗೌಡರಿಗೆ ಮತ್ತಷ್ಟು ಕೈ ಬಲಪಡಿಸಬೇಕು. ಒಂದು ಹೆಮ್ಮೆ ಅಂತಂದ್ರೆ ನಾರಾಯಣಗೌಡರು ನಮ್ಮ ಜಿಲ್ಲೆಯವರು ಇರತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಈ ಜಿಲ್ಲೆಯ ಒಬ್ಬ ನಾಯಕ ರಾಜ್ಯ ಮಟ್ಟದಲ್ಲಿ ಕನ್ನಡದ ಪರವಾಗಿ, ಈ ನಾಡು ನುಡಿ ಜಲ ಭಾಷೆಗೆ ಪರವಾಗಿ ಒಬ್ಬ. ತಾಲೂಕು ನೂತನ ಅಧ್ಯಕ್ಷರಾಗಿ ಗಗನ್ ಹಡ್ಲಳ್ಳಿ ನೇಮಕಗೊಂಡಿದ್ದರು. ಉಪಾಧ್ಯಕ್ಷರಾಗಿ ಸುನೀಲ್ ಸುಮನ್ ಹೆತ್ತೂರು, ಶಿವಕುಮಾರ್ ತಡಕಲು, ಕೃಷ್ಣಪ್ಪ ಪೂಜಾರಿ, ಪ್ರಧಾನ ಕಾರ್ಯದರ್ಶಿಯಾಗಿ ಜಯಕುಮಾರ್, ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಯಶಸ್ ಕೆಎಂ ಕೌಡಳ್ಳಿ, ಉಪಾಧ್ಯಕ್ಷರಾಗಿ ಪ್ರಜ್ವಲ್ ವಿಆರ್, ನಗರ ಘಟಕದ ಅಧ್ಯಕ್ಷರಾಗಿ ಹೇಮಂತ್ ಗೌಡ ಸಕಲೇಶಪುರ, ಉಪಾಧ್ಯಕ್ಷರಾಗಿ ನಿಶ್ಚಯ್ ಜಾನಕೆರೆ, ಕಸಬಾ ಹೋಬಳಿ ಘಟಕದ ಅಧ್ಯಕ್ಷರಾಗಿ ಸಿದ್ಧಾರ್ಥ್ ಪಟೇಲ್, ಉಪಾಧ್ಯಕ್ಷರಾಗಿ ಸೃಜನ್ ಗೌಡ, ಆನುಬಾಳು ಹೋಬಳಿ ಘಟಕದ ಅಧ್ಯಕ್ಷರಾಗಿ ಗಗನ್ ಎಚ್ ಯಲೂರುಡಿ, ಉಪಾಧ್ಯಕ್ಷರಾಗಿ ಅಪೂರ್ವ ದೇವಲಕೆರೆ, ಎಸಳೂರು ಹೋಬಳಿ ಘಟಕದ ಅಧ್ಯಕ್ಷರಾಗಿ ಸಂತೋಷ್ ಅಡ್ರಳ್ಳಿ, ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಎಡಕೆರೆ, ಆಟೋ ಘಟಕದ ಅಧ್ಯಕ್ಷರಾಗಿ ಸೋಮಶೇಖರ್ ಸ್ವಾಮಿ, ಉಪಾಧ್ಯಕ್ಷರಾಗಿ ಸಂತೋಷ್ ಮಹೇಶ್, ಯೋಗೇಶ್ ಹೆತ್ತೂರು ಹೋಬಳಿ ಘಟಕದ ಅಧ್ಯಕ್ಷರಾಗಿ ದೀಪಕ್ ಹೆತ್ತೂರು, ಉಪಾಧ್ಯಕ್ಷರಾಗಿ ಪವನ್ ಗೌಡ ಆಯ್ಕೆಯಾದರು. ವೇದಿಕೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ದಿನೇಶ್, ಸಕಲೇಶಪುರ ಆಲೂರು ಉಸ್ತುವಾರಿ ರಘುಪಾಳ್ಯ, ಆಲೂರು ತಾಲೂಕು ಅಧ್ಯಕ್ಷರಾದ ನಟರಾಜ್ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.